ನೋಡ್ದ ಗಿರಿಜಾ, ನಮ್ಮ ಅಮೂಲ್ಯ ಎಂತ ಕೆಲಸ ಮಾಡ್ಬಿಟ್ಲು. ಈಗ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಯಾವ ಹುಡುಗನ ಜೊತೆ ಹೋಗಿದ್ದಾಳೋ ಅದು ನನಗೆ ಗೊತ್ತಿಲ್ಲ. ಅವಳು ಮತ್ತೆ ಇಲ್ಲಿಗೆ ಬರ್ಬಾರ್ದು ಗಿರಿಜಾ. ಅವಳೇನಾದ್ರೂ ನನ್ ಗಂಡನ್ ಕಣ್ಣಿಗೆ ಬಿದ್ರೆ ಮುಗ್ದೋಯ್ತು. ಅವಳನ್ನ ಕೊಂದು ಬಿಡ್ತಾರೆ ಗಿರಿಜಾ. ಹಾಗೆಲ್ಲ ಏನಾಗಲ್ಲ ಅದಕ್ಕೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಆದ್ರೂ ಅಮ್ಮ ಯಾಗಿರ್ಜೆ ಹೀಗ್ ಮಾಡ್ಬಿಟ್ಲು. ಅವಳು ಪ್ರೀತಿಸ್ತಾ ಇರೋ ವಿಷಯ ಒಂದು ಮಾತು ನನ್ನ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ. ನೋಡಿದ್ಯಾ ಮೀನಾ, ನಾನೇನಾದ್ರೂ ಈ ನಿರ್ಧಾರ ತಗೊಳ್ದೆ ಹೋಗಿದ್ದಿದ್ರೆ ಇವತ್ತಮ್ಮನು ಆ ಬೆಂಕಿ ಇರೋ ಜಾಗ. ಛೆ, ಬಿಡ್ತು ಬಿಡ್ತು ಬಿಡ್ತು, ನಾನು ಯಾಕೆ ಈ ತರ ಮಾತಾಡ್ತಿದ್ದೀನಿ? ಅದಕ್ಕೆ ಮೀನಾ, ಅಮ್ಮಗೂ ವಲ್ಲಭಂಗೂ ಮದುವೆ ಮಾಡಿಸಿದ್ದು. ಗಿರಿಜಾ, ಪ್ರಯಾಣ ಆರಾಮಾಗಿತ್ತು ತಾನೆ? ಯಾಕೆ ಹಾಗೆ ನೋಡ್ತಾ ಇದೀಯ? ನೀನು ಊರಿಗೆ ಹೋದ್ಮೇಲೆ ಈ ಮನೇಲಿ ಏನೆಲ್ಲ ನಡೆದೋಯ್ತು. ನನಗೂ ಬೇಜಾರಾಯ್ತು. ಈ ಮಕ್ಕಳು ಯಾಕೆ ಈ ತರ ಮಾಡ್ತಾರೆ ಗೊತ್ತಿಲ್ಲ ಗಿರಿಜಾ. ಹೆತ್ತವರು ಮಕ್ಕಳ ಬಗ್ಗೆ ಅದೆಷ್ಟು ಕನ್ಸು ಕಂಡಿರ್ತಾರೆ. ಆ ಕನ್ಸನ್ನು ಈಡೇರ್ಸಕ್ ಆಗದಿದ್ರು ಪರವಾಗಿಲ್ಲ, ಆದ್ರೆ ಅವ್ರ ಮಾನ ಮರ್ಯಾದೆ ಹರಾಜು ಹಾಕಬಾರ್ದಲ್ವಾ? ನಿಜವಾಗ್ಲೂ ಈ ವಿಷಯದಲ್ಲಿ ಮಾಡಿದ ತಪ್ಪು ಗಿರಿಜಾ. ನಿಮ್ಮ ಅಣ್ಣ ನನ್ನ ಮೇಲೆ ದ್ವೇಷ ಅದೆಷ್ಟಾರು ಸಾಧಿಸ್ಲಿ, ಅಮೂಲ್ಯನ ತುಂಬಾ ಪ್ರೀತಿ ಮಾಡಿ ಬೆಳೆಸಿದ್ದ ಅವನು. ಆ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಲು ಅಮೂಲ್ಯ. ನಂಗೂ ತುಂಬಾ ಬೇಜಾರಾಗ್ತಿದೆ ಗಿರಿಜಾ. ಈ ವಿಷಯದಲ್ಲಿ ನಿನ್ಗೆ ತವ್ರ ಮನೆಗೆ ಹೋಗಿ ಏನಾರು ಮಾತಾಡಿಸ್ಬೇಕು, ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂತಿದ್ರೆ ನೀನು ಹೋಗ್ಬೋದು. ನಂದೇನು ಅಭ್ಯಂತರ ಇಲ್ಲ. ಪರವಾಗಿಲ್ಲ ರೀ, ನಾನು ನಿಮ್ ಜೊತೆನೇ ಇರ್ತೀನಿ. ಸರಿ, ಬಾ. ಅದ್ ಸರಿ, ವಲ್ಲಭ ಇಲ್ಲಿ? ರೀ, ಅದು ವಲ್ಲಭ ವಲ್ಲಭ ಏನು ಏನ್ ತಡವರಿಸ್ತಾ ಇದೀಯಾ? ಮಾವ, ಅದು ವಲ್ಲಭಂಗೆ ಅರ್ಜೆಂಟ್ ಕಾಲ್ ಬಂತು, ಕಾಲೇಜಿಗೆ ಬರ್ಬೇಕು ಅಂತ. ಅದೇನೋ ಪ್ರಾಜೆಕ್ಟ್ ವರ್ಕ್ಗೆ ಸಬ್ಮಿಟ್ ಮಾಡಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ಅವನು ಆಗ್ಲೇ ಹೋದ. ಅದಕ್ಕೆ ನಾನು ಅತ್ತೆ ಇಬ್ರೇ ಬಂದ್ವಿ. ಹೌದು ರೀ, ಅವನು ಕಾಲೇಜ್ಗೆ ಹೋಗಿ ಆಮೇಲೆ ಬರ್ತೀನಿ ಅಂತ. ನಿಮ್ ಜೊತೆ ಕಳ್ಸಿದ್ ಏನಕ್ಕೆ? ನಾನು ಜವಾಬ್ದಾರಿಯಿಂದ ನಿಮ್ಮನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ತಾನೆ. ಈಗ ಅವನ್ಗೆ ಇಷ್ಟ ಬಂದಾಗ ಹೋಗ್ಬಿಟ್ರೆ ಹೇಳಿದ ಕೆಲಸ ಒಂದು ಸರಿಯಾಗಿ ಮಾಡೋದಿಲ್ಲ ಅವನು.
ಮನೇಲಂತೂ ಒಂದು ಕಡ್ಡೆ ತೆಗೆದು ಆ ಕಡೆ ಇಡಲ್ಲ. ಅದಕ್ಕೆ ನಿಮ್ ಜೊತೆ ಹೋಗ್ಬಾ ಅಂತ ಕಳ್ಸಿದ್ದವನ್ನ. ಈ ಕೆಲ್ಸನೂ ಸರಿಯಾಗಿ ಮಾಡಿಲ್ಲ. ಅಯ್ಯೋ ರೀ ಕೋಪ ಮಾಡ್ಕೋಬೇಡ್ರಿ. ನಾನೊಬ್ಳೆ ಆಗಿದ್ರೆ ವಲ್ಲಭನ್ ಹೋಗಕ್ ಬಿಡ್ತಿರ್ಲಿಲ್ಲ. ಮೀನಾನು ನನ್ ಜೊತೆ ಇದ್ಲಲ್ಲ, ಹೋಗ್ಬರ್ಲಿ ಅಂತ ಕಳಿಸ್ದೆ. ನೀನೆಲ್ಲ ಅವನ್ನ ಬಿಟ್ಕೊಡ್ತೀಯ? ಆದ್ರೂ ಅವ್ನು ಈ ತರ ಮಾಡಿದ್ ಸರಿಯಲ್ಲ. ಯಾಕೆ ಯಾವಾಗ್ಲೂ ವಲ್ಲಭನ ಬೈಕೋತೀರಾ? ಅವ್ನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ರೀ. ಸಾಕು ನಡೀರಿ ಒಳಗೆ. ಅಯ್ಯೋ ದೇವ್ರೆ, ಇನ್ ಸ್ವಲ್ಪ ಹೊತ್ತಿಗೆ ವಲ್ಲಭ ಅಮೂಲ್ಯ ಬಂದ್ಬಿಡ್ತಾರೆ. ಅದನ್ನ ನೆನ್ಸ್ಕೊಂಡ್ರೆ ನನ್ ತಲೆ ಎಲ್ಲ ಕೆಡ್ತಾ ಇದೆ. ನಾನು ಕೇಶವ ಮನೆಗ್ ಮದ್ವೆ ಆಗಿ ಬಂದಾಗ ಈ ಮನೆಯವ್ರು ಮಾತ್ರ ಇದ್ರು ಮಂಗಳಾರತಿ ಎತ್ತಕ್ಕೆ. ಈಗ ಇಬ್ರು ಮನೆಯವರು ಇದ್ದಾರೆ. ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ಮೀನಾ, ಹಾ ಕೇಶವ, ಒಳಗ್ ಬಾ. ಮೀನಾ, ಹೇಳು ಕೇಶವ. ಯಾಕೊಂಥರ ಇದ್ಯಾ? ಒಂಥರನ? ಹಾಗೇನಿಲ್ವಲ್ಲ. ವಲ್ಲಭ ಎಲ್ಲಿ? ವಲ್ಲಭ ಕಾಲೇಜು. ನಿಜ ಹೇಳು ಮೀನಾ, ವಲ್ಲಭ ಎಲ್ಲೋಗಿದ್ದಾನೆ? ಆಗ್ಲೇ ಇನ್ನು ಕೇಳಿಸ್ಕೊಳ್ಳಿಲ್ವ ಕೇಶವ? ಅವ್ನ್ ಕಾಲೇಜ್ ಹೋಗಿರೋದು. ಸುಳ್ಳು. ನನ್ನ ತಮ್ಮ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮನ್ ನೋಡ್ಕೊಳ್ಳೋ ವಿಷಯ ಬಂದಾಗ ಅಪ್ಪ ಹೇಳ್ದೆ ಹೋಗ್ಲಿ, ಆ ಜವಾಬ್ದಾರಿನ ಅವ್ನು ನಿಭಾಯಿಸ್ತಾನೆ. ಅಂತದ್ರಲ್ಲಿ ಅಪ್ಪ ಹೇಳಿದ್ಮೇಲೂ ಕಾಲೇಜು ಅಂತ ಹೋಗಿದ್ದಾನೆ ಅಂದ್ರೆ ನಾನ್ ನಂಬಲ್ಲ. ಹೇಳು, ವಲ್ಲಭ ಎಲ್ಲೋಗಿದ್ದಾನೆ? ಏನಾದ್ರೂ ಎಡವಟ್ ಆಗಿದ್ಯಾ? ನೀನಾ ನಿನ್ನೇ ಕೇಳ್ತಿರೋದು. ಏನೋ ಕೇಶವ ನೀನು ದಡ್ಡನ್ ತರ ಮಾತಾಡ್ತೀಯಲ್ಲ. ವಲ್ಲಭ ಏನು ಸುಮ್ನೆ ಕಾಲೇಜ್ಗೆ ಹೋಗಿಲ್ಲ. ಅವ್ನ್ದೇನೋ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡ್ಬೇಕಂತೆ. ಇವತ್ತೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ಹೋದ್ನಪ್ಪ. ಅವನು ಹೋಗಲ್ಲ ಅಂತ ಹೇಳ್ತಿದ್ದ. ನಾನು ಅತ್ತೇನೆ ಅದ್ ಇಂಪಾರ್ಟೆಂಟು ಹೋಗು ಅಂತ ಕಳ್ಸಿದ್ವಿ. ಇಷ್ಟಕ್ಕೆಲ್ಲ ಡೌಟ್ ಪಟ್ರೆ ಹೇಗೆ ಕೇಶವ? ಮೀನಾ, ನಿಜವಾಗ್ಲೂ ಅಷ್ಟೇನಾ? ಮತ್ತೇನಿರುತ್ತೆ ಕೇಶವ? ಈಗ ಮಾವ ವಲ್ಲಭನ ಹತ್ರ ಏನ್ ಹೇಳಿದಾರೆ ಹೇಳು? ನೀನು ಕಲೆಕ್ಟರ್ ಆಗ್ಬೇಕು ಅಂತ. ಈಗ ವಲ್ಲಭ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಪ್ರಾಜೆಕ್ಟ್ ಮಾರ್ಕ್ಸ್ ಸಿಗಲ್ಲಪ್ಪ. ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಕೊಡೋದಿಲ್ಲ. ಹಾಲ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಎಕ್ಸಾಮ್ ಬರೆಯಕ್ ಆಗಲ್ಲ. ಎಕ್ಸಾಮ್ ಬರೆಯಕ್ಕಾಗದೆ ಕಲೆಕ್ಟರ್ ಆಗಕ್ಕಾಗತ್ತೆ ಹೇಳು? ಒಂದು ಪ್ರಾಜೆಕ್ಟ್ ವರ್ಕ್ ಇಂದ ಆಗತ್ತಾ? ಹ್ಞೂ ಮತ್ತೆ. ಆದ್ರೂ ವಲ್ಲಭ ನಿಮ್ಮನ್ನ ಬಿಟ್ಟೋಗೋದು ಅಂದ್ರೆ. ನೋಡು ಕೇಶವ, ನನಗೆ ಮೊದ್ಲೇ ತಲೆ ಕೆಟ್ಟೋಗಿದೆ. ನೀನ್ ಈ ತರ ಕ್ವಶನ್ ಕೇಳಿ ನನಗೆ ಸಿಟ್ಟು ಬರ್ಸ್ಬೇಡ. ಮೊದ್ಲೇ ನಾನು ಆತಂಕದಲ್ಲಿದ್ದೀನಿ. ಆತಂಕದಲ್ಲಿದ್ಯಾ? ಯಾಕೆ? ಅದು ಅದು ಹಾ, ಎದುರುಗಡೆ ಮನೇಲಿ ಅಷ್ಟೆಲ್ಲ ರಾಧಾಂತ ಆಗಿದೆಯಲ್ಲ, ಅದಕ್ಕೆ ಕಣೋ. ಅದಕ್ಕೆ ನೀನ್ ಯಾಕೆ ಆತಂಕದಲ್ಲಿದ್ಯಾ? ಯಾಕಂದ್ರೆ ಅದ್ ಅತ್ತೆ ತವ್ರ ಮನೆ ಅಲ್ವೇನೋ. ಅವ್ರ ತವ್ರ ಮನೇಲಿ ಇಷ್ಟೆಲ್ಲ ಆಗಿದೆ ಅಂತ ಅತ್ತೆ ಬೇಜಾರಲ್ಲಿದ್ದಾರೆ. ಹಾಗಿರ್ಬೇಕಾದ್ರೆ ನಾನ್ ನಾರ್ಮಲ್ ಆಗಿರಕ್ಕಾಗತ್ತೆ ಹೇಳು? ಏನು ಅಂತ ಪ್ರಶ್ನೆ ಕೇಳ್ತಿ ಕೇಶವ? ಹೋಗ್ ಕೆಲ್ಸ ನೋಡು. ನೋಡ್ದ ಗಿರಿಜಾ, ನಮ್ಮ ಅಮೂಲ್ಯ ಎಂತ ಕೆಲಸ ಮಾಡ್ಬಿಟ್ಲು. ಈಗ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಯಾವ ಹುಡುಗನ ಜೊತೆ ಹೋಗಿದ್ದಾಳೋ ಅದು ನನಗೆ ಗೊತ್ತಿಲ್ಲ. ಅವಳು ಮತ್ತೆ ಇಲ್ಲಿಗೆ ಬರ್ಬಾರ್ದು ಗಿರಿಜಾ. ಅವಳೇನಾದ್ರೂ ನನ್ ಗಂಡನ್ ಕಣ್ಣಿಗೆ ಬಿದ್ರೆ ಮುಗ್ದೋಯ್ತು. ಅವಳನ್ನ ಕೊಂದು ಬಿಡ್ತಾರೆ ಗಿರಿಜಾ. ಹಾಗೆಲ್ಲ ಏನಾಗಲ್ಲ. ಅದಕ್ಕೆ ನೀವ್ ಸಮಾಧಾನ ಮಾಡ್ಕೊಳ್ಳಿ. ಆದ್ರೂ ಅಮ್ಮ ಯಾಕೆ ಗಿರ್ಜಾ ಹೀಗ್ ಮಾಡ್ಬಿಟ್ಲು? ಅವಳು ಪ್ರೀತಿಸ್ತಾ ಇರೋ ವಿಷಯ ಒಂದು ಮಾತು ನನ್ನ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ? ಅವಳು ಮೊದ್ಲೇ ಹೇಳಿದ್ರೆ ನಾವ್ ಏನಾದ್ರೂ ಮಾಡಿ ಸೂರ್ಯನ ಒಪ್ಪಿಸ್ತಿದ್ವಿ. ಇದೆಲ್ಲ ಆಗ್ತಾ ಇರ್ಲಿಲ್ಲ. ತಪ್ಪು ಮಾಡ್ಬಿಟ್ಲು ಹುಡುಗಿ. ಏನ್ ಮಾಡೋದಮ್ಮ, ಎಲ್ಲ ದೇವ್ರಿಚ್ಛೆ ಅಂತೆ ಆಗೋದು. ನಾವೇನು ಅನ್ಕೋತೀವಿ, ಕಡೆಗೆ ಅದು ದೇವ್ರ ನಿರ್ಧಾರ ಮಾಡೋ ಹಾಗೆ ಆಗೋದಲ್ವಾ? ಆದ್ರೂ ಗಿರ್ಜಾ, ಮನ್ಸಿಗೆ ತುಂಬಾ ನೋವಾಗ್ತದೆ. ನೋಡು,
ಇದು ದೇವ್ರಿಚ್ಛೆ ಅಂತ ಹಾಗೆಲ್ಲ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಅಮ್ಮ ನಾನ್ ಹೆತ್ತ ಮಗಳು. ಇನ್ಯಾವತ್ತೂ ನಾನು ನೋಡಕ್ಕಾಗಲ್ಲ, ಅವಳ ಜೊತೆ ಮಾತಾಡಕ್ ನನ್ನನ್ನು ಎಷ್ಟು ಕಾಡ್ತಾ ಇದೆ ಗೊತ್ತಾ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಆ ದೇವ್ರು ನನ್ಗೆ ಈ ಶಿಕ್ಷೆ ಕೊಟ್ಬಿಟ್ಟ. ಗಿರಿಜಾ, ನನಗೀಗ ಗೊತ್ತಾಯ್ತು, ಅವತ್ ನೀನು ಅಮೂಲ್ಯಗೆ ನನ್ನ ಆಶೀರ್ವಾದ ಅಂತ ಒಂದ್ ಚಿನ್ನದ ಸರ ಕೊಟ್ಟಿಯಲ್ಲ, ಆ ಚಿನ್ನದ ಸರನ ತಗೊಂಡ್ ಬಂದು ನಿನ್ ಮುಖಕ್ ಬಿಸಾಕಿ ನಿನಗ ಅವಮಾನ ಮಾಡಿ ನಿನ್ ಕಣ್ಣಲ್ಲಿ ನೀರು ಹಾಕ್ಸಿದ್ನ. ಅದಕ್ಕೆ ಆ ದೇವರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಮನೆ ಮಗಳಿಗೆ ಕಣ್ಣೀರ್ ಹಾಕ್ಸಿದಕ್ಕೇನೆ ನನ್ ನೆಮ್ಮದಿಗೆ ಬೆಂಕಿ ಬಿದ್ದಿದೆ. ಅಯ್ಯಯ್ಯೋ, ಯಾಕದ್ಕೆ ಹಾಗೆಲ್ಲ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡ್ಬೇಡಿ, ಅದಕ್ಕೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಅಮ್ಮ ಮಾಡಿದ ಒಂದು ಸಣ್ಣ ತಪ್ಪನ್ನ ಅವಳ ಬದುಕನ್ನೇ ನುಂಗಾಗ್ತಾ ಇದೆ. ಇದು ಅವಳಿಗೂ ಗೊತ್ತೇ ಇಲ್ಲ. ನೋಡು ಗಿರಿಜಾ, ನೀವ್ ಯಾಕದ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅದಕ್ಕೆ ನನ್ ಮಾತು ಕೇಳಿ. ಅದಕ್ಕೆ ನಮ್ಮಮ್ಮ ಎಲ್ಲೇ ಇದ್ರು, ಹೇಗೆ ಇದ್ರು, ತನ್ ಗಂಡ ಜೊತೆ ಖುಷಿಯಾಗಿರ್ತಾಳೆ, ಸಂತೋಷವಾಗಿ ನೆಮ್ಮದಿಯಾಗಿರ್ತಾಳೆ. ಅದಕ್ಕೆ ನಿನ್ ಬಾಯಿ ಹರಕೆಯಿಂದ ನನ್ನ ಅಮ್ಮ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಒಟ್ಟಲ್ಲಿ ನನ್ ಕಣ್ಣಿಗೆ ಮಾತ್ರ ಬೀಳ್ಬಾರ್ದು. ಅವಳು ಬಿದ್ರೆ ಅಷ್ಟೇ ಅವನ ಕೊಂದ್ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ. ನೀವಮ್ಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಅಳ್ತಿರುವಾಗ ಅಮೂಲ್ಯ ನನ್ ಮಗನ್ ಜೊತೆಗೆ ಇದ್ದಾಳೆ ಅಂತ ಹೇಳೋಕೆ ನನಗ್ ಬಾಯೇ ಬರ್ತಾ ಇಲ್ಲ. ನಾನ್ ತಗೊಂಡಿರೋ ಈ ನಿರ್ಧಾರ ನಿಮ್ ಮನಸ್ಸಿಗೆ ತುಂಬಾ ಆಘಾತ ಆಗ್ಬೋದು ಅತ್ತಿಗೆ. ಆದ್ರೆ ಅಮ್ಮನ ಈಗ ಯಾರು ಏನ್ ಮಾಡೋದಕ್ಕೂ ಆಗೋದಿಲ್ಲ ಅತ್ತಿಗೆ. ಯಾಕೆಂದ್ರೆ ಅವಳಿಗ ನನ್ನ ಸೊಸೆ.